ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ರಕ್ಷಾಬಂಧನ ಅಣ್ಣ ತಂಗಿಯರ ಹಬ್ಬ. ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ಕೈಗೆ ರಾಖಿ ಕಟ್ಟುವ ವಿಶಿಷ್ಟ ಹಬ್ಬವಾಗಿದೆ. ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬವಾಗಿದೆ ಎಂದು ಹೇಳಬಹುದು. ಹಾಗಾದರೆ ಈ ಹಬ್ಬದ ಹಿಂದಿನ ರೋಚಕ ಕಥೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡುವಾಗ ಒಮ್ಮೆ ಶ್ರೀಕೃಷ್ಣ ಅಲ್ಲಿಗೆ ಬರುತ್ತಾನೆ. ಕೃಷ್ಣ ಬಂದಾಗ ಹರಟೆ ಮೋಜು ಮಸ್ತಿಗೆ ಏನು ಕೊರತೆ ಇರುವುದಿಲ್ಲ. ಎಲ್ಲರೂ ಸೇರಿ ವನವಿಹಾರಕ್ಕೆ ಹೊರಡುತ್ತಾರೆ. ಅಲ್ಲಿ ಅನೇಕ ಆಟಗಳನ್ನು ಆಡುತ್ತಾರೆ. ಆಟ ಆಡುವ ಸಮಯದಲ್ಲಿ ಕೃಷ್ಣನ ಕೈಗೆ ಏನೋ ತಗುಲಿ ರಕ್ತ ಬರುತ್ತಿತ್ತು. ಎಲ್ಲರೂ ಅಯ್ಯೋ ಪಾಪ ಎಂದು ಪರಿತಾಪ ಪಡುತ್ತಾರೆ ವಿನಃ ಏನು ತೋಚದೆ ಹಾಗೇ ನಿಲ್ಲುತ್ತಾರೆ. ಆದರೆ ದ್ರೌಪದಿ ತಕ್ಷಣ ತನ್ನ ಸೀರೆಯ ಒಂದು ತುದಿಯನ್ನು ಹರಿದು ಗಾಯವಾದ ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ಕೃಷ್ಣ ಆಗ ದ್ರೌಪದಿಗೆ ಹೇಳುತ್ತಾನೆ, ತಂಗಿ, ಈ ನಿನ್ನ ಋಣವನ್ನು ನಾನು ಎಂದಿಗೂ ಮರೆಯಲಾರೆ ಎಂದ. ಇದನ್ನು ನಾನು ತಕ್ಕ ಸಮಯದಲ್ಲಿ ಪಟ್ಟಿ ಸಮೇತ ತೀರಿಸುತ್ತೇನೆ ಎಂದು ದ್ರೌಪದಿಗೆ ಕೃಷ್ಣ ಹೇಳುತ್ತಾನೆ. ಮುಂದೆ ಕೌರವರ ಜೊತೆ ದೂತವಾಡುವ ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ಕೊನೆಗೆ ತಮ್ಮನ್ನೇ ತಾವು ಸೋತು ಬಿಡುತ್ತಾರೆ. ಆಗ ದುರ್ಯೋಧನ ಪಾಂಡವರನ್ನು ಗುಲಾಮರು ಎಂದು ಕರೆಯುತ್ತಾನೆ. ದ್ರೌಪದಿಯನ್ನು ದಾಸಿ ಎಂದು ಕರೆದು ತುಂಬಿದ ಸಭೆಯಲ್ಲಿ ಅವಳನ್ನು ಅವಮಾನ ಮಾಡುತ್ತಾರೆ. ದಾಸಿಗೇಕೆ ಪಟ್ಟೆ ಪಿತಾಂಬರ ಎಂದು ಅವಳ ಸೀರೆಯನ್ನು ಸೆಳೆಯಲು ಅನುಜ ದುಶ್ಯಾಸನಿಗೆ ಹೇಳುತ್ತಾನೆ. ಸೀರೆಯನ್ನು ಸೆಳೆಯುವಾಗ ಸೀತೆ ತನ್ನ ಮಾನ ಕಾಪಾಡಿಕೊಳ್ಳಲು ಕೃಷ್ಣನಿಗಾಗಿ ಮೊರೆ ಇಡುತ್ತಾಳೆ. ಆಗ ಕೃಷ್ಣ ದ್ರೌಪದಿಗೆ ಅಗಣಿತವಾದ ವಸ್ತ್ರಾದಾನ ಮಾಡಿ ತುಂಬಿದ ಸಭೆಯಲ್ಲಿ ಅವಳ ಗೌರವವನ್ನು ಕಾಪಾಡುತ್ತಾನೆ. ಆಗ ದ್ರೌಪದಿ ಕಟ್ಟಿದ ಸೀರೆಯ ತುಂಡು ರಕ್ಷಾಬಂಧನವೆಂದು ಪ್ರಸಿದ್ಧಿ ಪಡೆದಿದೆ. ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ಯಾವ ಕೇಡು ಬರಬಾರದೆಂದು ರಕ್ಷಾಬಂಧನವನ್ನು ಕಟ್ಟಿದರೆ, ಸಹೋದರರು ತಮ್ಮ ಸಹೋದರಿಯರ ಮಾನ ಕಾಪಾಡುತ್ತೇನೆಂದು ಪಣ ತೊಡುತ್ತಾರೆ. ಇದೇ ಈ ಹಬ್ಬದ ವೈಶಿಷ್ಟ್ಯ. ಈ ದಿನದಂದು ರಕ್ಷೆ ಕಟ್ಟಿಸಿಕೊಂಡ ಸಹೋದರರು ತಮ್ಮ ಸಹೋದರಿಯರಿಗೆ ಶಕ್ತಾನುಸಾರ ಕಾಣಿಕೆಗಳನ್ನು ನೀಡುತ್ತಾರೆ. ಸಹೋದರರಿಲ್ಲದ ಹೆಣ್ಣು ಮಕ್ಕಳು ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿ ಅವನಿಗೆ ರಾಖಿ ಕಟ್ಟುತ್ತಾರೆ. ಇದು ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದ ಹಬ್ಬವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.